ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಆದಿ ತನ್ಮಯ್ಯನ ಕರ್ಕೊಂಡು ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಆದಿ ತನ್ನ ಮನಸ್ಸಿನ ಮಾತನ್ನು ತನ್ಮಯ್ಯ ಹತ್ರ ಹೇಳ್ಕೊತಿದ್ದಾರೆ. ಕೊನೆಗೂ ಕೂಡ ನಾನು ನಿನ್ನ ಅಪ್ಪ ಆಗಬೇಕು, ನಿಮ್ಮಮ್ಮನ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಒಂದು ಕ್ಷಣ ಇಲ್ಲಿ ಆದಿಗೆ ಚೋಕ್ ಕೊಡ್ತಾನೆ ತನ್ಮಯ್ಯ. ತದನಂತರ ಇಲ್ಲಿ ಆದಿಯನ್ನು ಒಪ್ಕೋತಾನೆ. ನನಗೆ ನನ್ನಪ್ಪ ತುಂಬಾ ನೋವು ಮಾಡಿದ್ದಾರೆ, ಅಮ್ಮಂಗೆ ಸ್ವಲ್ಪ ಕೂಡ ಅವ್ರಂದ್ರೆ ಇಷ್ಟ ಅಲ್ಲ, ಆದರೆ ನೀವು ತುಂಬ ಒಳ್ಳೆಯವರು, ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೋತೀರಾ ಅನ್ನೋ ನಂಬಿಕೆ ನನಗಿದೆ, ನಾನು ನಿಮ್ಮನ್ನು ಅಪ್ಪ ಅಂತ ಒಪ್ಕೋತೀನಿ ಅಂತ ಹೇಳಿ ಒಪ್ಕೋತಾನೆ. ಎತ್ತ ಕಡೆ ಶ್ರೇಷ್ಠ ಭಾಗ್ಯ ಹತ್ರ ಬಂದು ಏನು ಖುಷಿ ಆಗ್ತಿರ್ಬೇಕಲ್ವಾ, ತಾಂಡವನ ಟ್ರೈಲಲ್ಲಿ ನೋಡಿ ಅಂದಾಗ ನಿನ್ನಂಥ ಕೆಟ್ಟ ಬುದ್ಧಿ ನನಗಿಲ್ಲ, ಇನ್ನೊಬ್ರು ಸಂಕಟ ಪಡುವುದನ್ನು ನೋಡಿ ಖುಷಿ ಪಡುವುದಕ್ಕೆ ನಾನು ನೀನಲ್ಲ ಅಂತ ಹೇಳಿ ಮಗಳನ್ನ ಕರ್ಕೊಂಡು ಅಲ್ಲಿಂದ ಹೊರಟು ಮನೆಗೆ ಬರ್ತಾರೆ. ಈ ಕಡೆ ಶ್ರೇಷ್ಠ ಕನಕನ ಭೇಟಿ ಮಾಡಿ ತಾಂಡವ್ ಸೈನ್ ಹಾಕಿರೋ ಪೇಪರನ್ನು ತೋರಿಸಿ ಇದನ್ನು ಇಟ್ಕೊಂಡು ಕೋರ್ಟ್ ಕೇಸ್ ಹಾಕ್ತೀನಿ, ನಿನ್ನ ಟೈಮಲ್ಲೇ ನಾನು ಕೇಸ್ ಹಾಕಿದಾಗ ಆಗತ್ತೆ ನೋಡು, ಯೋಚನೆ ಮಾಡು, ಇಲ್ಲಾಂದರೆ ನಿಮ್ಮಪ್ಪ ನಮ್ಮ ಹತ್ರ ಬಂದು ಕ್ಷಮೆ ಕೇಳಬೇಕು, ನಾನು ತಪ್ಪು ಮಾಡಿದೆ ಅಂತ ಪಾಪ ಪ್ರಜ್ಞೆ ಅನ್ನಿಸ್ಬೇಕು ಅವ್ರಿಗೆ, ಆ ರೀತಿ ನೀನು ಅವ್ರನ್ನ ಮನಸ್ಥಿತಿ ಚೇಂಜ್ ಮಾಡಬೇಕು. ನನಗೆ ದುಡ್ಡು ಬರೋಕ್ಕಿಂತ ಅಲ್ಲಿ ನಿಮ್ಮಪ್ಪ ಆಡಿರೋ ಆಟಕ್ಕೆ ನಿಜಕ್ಕೂ ಕೂಡ ನಾನು ಸೆಡ್ಡು ಹೊಡೆದು ಸೇಡು ತೀರಿಸ್ಕೋಬೇಕು ಅಂತ ಶ್ರೇಷ್ಠ ಹೇಳ್ತಾಳೆ. ನೋಡು, ಯೋಚನೆ ಮಾಡು, ನೀನೇನಾದರೂ ನಿಮ್ಮ ಅಪ್ಪನ ಮನಸ್ಥಿತಿ ಚೇಂಜ್ ಮಾಡಿಸಿದ್ರೆ ಖಂಡಿತ ನಾನು ಈ ಕೇಸ್ ಆಗಲ್ಲ, ತಾಂಡ ಬಿಡುಗಡೆ ಆಮೇಲೆ ಕೇಸ್ ಹಾಕ್ತೀನಿ, ಆಗ ನಿನ್ನ ಮೇಲೆ ಬರುವುದಿಲ್ಲ, ಆಮೇಲೆ ನಾನು ಕೂಡ ನಿಂಗೆ ಅಡ್ವೈಸರ್ ಆಗಿರ್ತೀನಿ ಅಂತ ಶ್ರೇಷ್ಠ ಹೇಳಿದಾಗ ಆ ಡೀಲ್ಗೆ ಕನಿಕಾ ಕೂಡ ಒಪ್ಕೋತಾರೆ. ನಂತರ ಮನೆಗೆ ಬರ್ತಿದ್ದಾಗನೇ ಇಲ್ಲಿ ಆದಿ ತನ್ಮಯ್ಯ ಇಬ್ಬರು ಕೂಡ ಮನೆಗೆ ಬಂದ ತಕ್ಷಣ ಈ ಕಡೆ ಭಾಗ್ಯ ಆದಿನ ಕರ್ಕೊಂಡು ಹೋಗ್ತಾರೆ ಮಾತಾಡಬೇಕು ಅಂತ. ಇಲ್ಲಿ ಆದಿ ಹತ್ರ ನೀವು ಮದುವೆ ಆಗಿ ಮಾವ ಹೇಳ್ತಿದ್ದಾರೆ ಪ್ಲೀಸ್ ಅಂತ ಕೇಳ್ಕೊಂಡಾಗ ದಯವಿಟ್ಟು ಕೇಳಬೇಡಿ, ನಾನು ಮದುವೆ ಆಗಬೇಕು ಅಂದರೆ ಅದು ನಿಮ್ಮನ್ನು ಮಾತ್ರನೇ, ಮತ್ತಿನ್ನು ಯಾರನ್ನ ಕೂಡ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ. ಒಂದೇ ಪ್ರೀತಿ ಆಗುತ್ತೆ ಅಂದ್ಕೊಂಡೆ, ಮಗದೊಮ್ಮೆ ಪ್ರೀತಿ ಆಗಿದೆ, ಫಸ್ಟ್ ಟೈಮ್ ಪ್ರೀತಿ ಕಳ್ಕೊಂಡೆ, ಮತ್ತೆ ಕಳ್ಕೊಳ್ಳೋಕೆ ರೆಡಿ ಇಲ್ಲ, ಆ ರೀತಿ ಆದರೆ ಮೊದಲಾಗಿರ್ತೀನಿ ಹೊರತು ಮತ್ತಿನ್ನು ಯಾರನ್ನೂ ಕೂಡ ಮದುವೆ ಆಗೋದಿಲ್ಲ, ಇನ್ನೂ ಈ ವಿಷಯ ಮಾತಾಡೋದು ಬೇಡ ಅಂತ ಹೇಳಿ ಆದಿ ಸ್ಟಾಪ್ ಮಾಡಿ ಹೋಗ್ತಾರೆ. ಈ ಕಡೆ ತನ್ಮಯ್ ಫ್ಯಾಮಿಲಿ ಒಂದು ಫೋಟೋವನ್ನು ಬಿಡಿಸ್ತಿರ್ತಾರೆ. ತನ್ವಿ ಬಂದಿದೆ, ಏನು ಬಿಡಿಸ್ತಿದ್ಯಾ ಅಂದಾಗ ಆ ಫ್ಯಾಮಿಲಿ ಫೋಟೋ ಬಿಡಿಸ್ತಾ ಇದ್ದೀನಿ, ಫ್ಯಾಮಿಲಿ ಪಿಕ್ಚರ್ ಬಿಡಿಸ್ತಿದ್ದೀನಿ ಅಂತ ಹೇಳ್ತಾರೆ. ಅಮ್ಮ ಅಪ್ಪ ನೀನು ನಾನು ಅಂತ ಹೇಳಿದಾಗ ತನ್ವಿ ಖುಷಿ ಆಗತ್ತೆ, ಕೋಪ ಮಾಡ್ಕೊಂಡಿದ್ದ ಅಪ್ಪನ ಮೇಲೆ ಚಿತ್ರ ಬಿಡಿಸ್ತಿದ್ದಾನೆ ಅಂತ, ಬಟ್ ಅದು ಹೊಸ ಪಪ್ಪ ಅಲ್ಲ ಅಂತ ತನ್ಮಯ್ ಹೇಳಿದ ತಕ್ಷಣ ತನ್ಮಯ್ಗೆ ಜಗಳ ಆಗತ್ತೆ. ನಂತರ ಆ ಪಿಕ್ಚರನ್ನೇ ಹರಿದಾಕ್ಬಿಡ್ತಾಳೆ ತನ್ವಿ. ನಂತರ ಕೋಪ ಮಾಡಿಕೊಂಡು ತನ್ಮಯ್ ಹೋಗ್ತಿದ್ದಾಗೇ ಸುನಂದ್ ಅವ್ರ ಹತ್ರ ತನ್ವಿ ಅವ್ನಿಗೆ ಏನು ಮಾತಾಡ್ತಾ ಗೊತ್ತಾ ಅಜ್ಜಿ, ಇಲ್ಲಿ ಹೊಸ ಪಪ್ಪ ಅಂತೆಲ್ಲ ಮಾತಾಡ್ತಿದ್ದಾನೆ, ಮೊದಲು ಅಪ್ಪನ ಹೊರಗಡೆ ಕರ್ಕೊಂಡು ಬರಬೇಕು ನಾವು ಅಂತ ಹೇಳಿ ತನ್ವಿ ಅಜ್ಜಿ ಹತ್ರ ಸುನಂದ ಅಜ್ಜಿ ಹತ್ರ ಹೇಳ್ಕೊತಾಳೆ. ತದನಂತರ ಕಾಮತ್ ಅವರು ಕುಸುಮವ್ರಿಗೆ ಕಾಲ್ ಮಾಡ್ತಾರೆ. ಆ ಹುಡುಗಿ ಯಾರು ಅನ್ನೋ ವಿಷಯ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ ಅಂತ. ಹೌದು ನನಗೆ ಗೊತ್ತಿದೆ, ನಂಬಿಕೆಯಿಂದ ಹೇಳಿದಾನೆ, ನಂಬಿಕೆ ಕಳ್ಕೊಳ್ಳೋಕ್ಕಾಗತ್ತಾ, ಒಂದು ಕ್ಲೂ ಕೊಡ್ತೀನಿ ಬೇಕಿದ್ರೆ, ನಿಮಗೆ ಗೊತ್ತಿರೋ ಹುಡುಗಿ ಅಂತ ಹೇಳಿ ಕುಸುಮವರು ಹೇಳ್ತಾರೆ. ಹಾಗಾದರೆ ಏನಾಗುತ್ತೆ ಮುಂದೆ? ಈ ಕಡೆ ತನ್ವಿ ಬಂದು ಭಾಗ್ಯನ ಪ್ರಶ್ನೆ ಮಾಡ್ತಾಳ, ಆ ಕಡೆ ಅಪ್ಪನ ಬಿಡಿಸ್ಕೊಂಡು ವಾಪಸ್ ತನ್ವಿ ಮನೆ ಕರ್ಕೊಂಡು ಬರ್ತಾಳ. ತಾಂಡವ್ ಭಾಗ್ಯ ಬೇಕು ಅಂತ ಭಾಗ್ಯ ಹತ್ರ ಕ್ಷಮೆ ಕೇಳಿ ಒಂದಾಗೋಕೆ ಮುಂದಾಗ್ತಾರ. ಏನಾಗತ್ತೆ ಮುಂದಿನ ವಿಡಿಯೋ ನೋಡಿ.